ಇನ್ನು ಕನ್ನಡಿಗರ ಮೇಲೆ ಮರಾಠಿ ಪುಂಡರಿಂದ ನಡೀತಾ ಇರುವಂತಹ ಕಿರಿಕಿರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ ಅಂತ ಘೋಷಣೆ ಸಹ ಮಾಡಿದ್ದಾರೆ. ಹಾಗಾದ್ರೆ ಯಾವ್ಯಾವ ಬಂದ್ಗಳು ಹೋರಾಟಗಳು ಸಾಲು ಸಾಲು ಮಾರ್ಚ್ ಹಮ್ಮಿಕೊಳ್ಳಲಾಗಿದೆ ಮಾರ್ಚ್ನಲ್ಲಿ ಅಂತ ನೋಡಿದ್ರೆ ಕನ್ನಡ ಪರ ಸಂಘಟನೆಗಳಿಂದ ಈಗಾಗಲೇ ಸಾಲು ಸಾಲು ಹೋರಾಟಗಳಿಗೆ ಕರೆ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಿನಲ್ಲಿ ನಿರಂತರವಾಗಿ ಹೋರಾಟಗಳು ಪ್ರತಿಭಟನೆಗಳು ನಡೆಯುತ್ತೆ. ಅದರ ಜೊತೆಗೆ ಒಂದು ಕರ್ನಾಟಕ ಬಂದ್ ಸಹ ಈಗ ಘೋಷಣೆ ಆಗಿದೆ. ಕನ್ನಡಿಗರು ಈಗ ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಮಾರ್ಚ್ 3ನೇ ತಾರೀಕು ರಾಜಭವನ ಚಲೋ. ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಕೊಡೋ ಮೂಲಕವಾಗಿ ತಮ್ಮ ಹೋರಾಟವನ್ನು ಸಂಪನ್ನಗೊಳಿಸಬೇಕು ಅಂತ ಅದಕ್ಕೆ ಚಲೋ ಕೊಟ್ಟಿದ್ದಾರೆ ಮಾರ್ಚ್ 3ಕ್ಕೆ. ಇನ್ನು ಮಾರ್ಚ್ 7 ಬೆಳಗಾವಿ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ಬೆಳಗಾವಿಯಲ್ಲೇ ಇದರ ಕಾವು ಎದ್ದಿದ್ದು ಮತ್ತು ಬೆಳಗಾವಿಯಲ್ಲೇ ಅದು ಹೆಚ್ಚು ಅದರ ಬಿಸಿ ಇರುವುದು. ಮರಾಠಿಗರ ಉಪಟಳ ಹೆಚ್ಚಿರೋದೇ ಬೆಳಗಾವಿ. ಆ ಕಾರಣಕ್ಕೆ ಬೆಳಗಾವಿಯಲ್ಲಿ ಚಲೋವನ್ನು 7ನೇ ತಾರೀಕು ಇಟ್ಕೊಂಡಿದ್ದಾರೆ. ಮಾರ್ಚ್ 11 ಮೇಕೆದಾಟು ಹೋರಾಟ ಅತ್ತಿಬೆಲೆ ತಮಿಳುನಾಡು ಗಡಿಯಲ್ಲಿ ಬಂದ್ ಮಾಡುವಂತಹ ವಿಚಾರಕ್ಕೂ ಕೂಡ ತೀರ್ಮಾನ ಆಗಿದೆ. ಹಾಗಾಗಿ ಈ ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ದಾರೆ. ಅದು ಮಾರ್ಚ್ 11ಕ್ಕೆ ನಡೆಯುತ್ತೆ. ಮಾರ್ಚ್ 14 ಮೈಸೂರು, ಮಂಡ್ಯ, ರಾಮನಗರ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ತೀರ್ಮಾನ ಸಹ ಮಾಡಿಕೊಂಡಿದ್ದಾರೆ. ಹಾಗಾಗಿ ಆ 3 ಜಿಲ್ಲೆಗಳ ಸುತ್ತಮುತ್ತ ಓಡಾಟ ಏನಿರುತ್ತೆ ಅದೆಲ್ಲವೂ ಕೂಡ ನಿರ್ಬಂಧ ಆಗುತ್ತೆ. ಮಾರ್ಚ್ 22 ಕರ್ನಾಟಕ ಬಂದ್ ದಿನ ಚಿತ್ರೋದ್ಯಮವೂ ಕೂಡ ಬಂದ್ ಆಗಬೇಕು ಅನ್ನೋದು ಈಗಾಗಲೇ ಕರೆ ಕೊಟ್ಟಿರುವಂತಹ ವಾಟಾಳ್ ನಾಗರಾಜ್ ಅವರ ಒತ್ತಾಯ ಆಗಿದೆ. ಚಿತ್ರೋದ್ಯಮ ಇದಕ್ಕೆ ಹೇಗೆ ಸ್ಪಂದಿಸುತ್ತೆ ಕಾದು ನೋಡಬೇಕು.